HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. 4 ಕರಾಳ ಕಾರ್ಮಿಕ ಸಂಹಿತೆಗಳ ಜಾರಿ ನಿಲ್ಲಿಸಲು ಆಗ್ರಹ. ದೇಶಾದ್ಯಂತ ಕಾರ್ಮಿಕರ ಸಾರ್ವತ್ರಿಕ ಮುಷ್ಕರ. ಪ್ರತಿಭಟನಾಕಾರರನ್ನ ಬಂಧಿಸಿ ಬಿಡುಗಡೆ ಮಾಡಿದ ಪೊಲೀಸರು. ಶಿಕ್ಷಣ ತಜ್ಞ, ಸಮಾಜ ಸೇವಕ, ನಿವೃತ್ತ ಶಾಲಾ ತನಿಖಾಧಿಕಾರಿ HM ಗೌಡಯ್ಯರಿಗೆ ನುಡಿ ನಮನ. ಬಡತನವಿದ್ರೂ ಮೇರು ಸಾಧನೆಗೈದ ಆದರ್ಶ ಪುರುಷ. ಶ್ರೀಯುತರ ಸಾಧನೆ ಮೆಚ್ಚಿದ ಗಣ್ಯರು. ಸಂಬಳ ಹೆಚ್ಚಿಸಲು ಆಗ್ರಹಿಸಿ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದಿಂದ ಪ್ರತಿಭಟನೆ. ಜಿಲ್ಲಾದ್ಯಂತ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟಿಸಿದ ಅಂಗನವಾಡಿ ಕಾರ್ಯಕರ್ತೆಯರು. ಮೂಲಭೂತ ಸೌಲಭ್ಯಗಳು ಇನ್ನೂ ಈಡೇರಿಲ್ಲ ಎಂದು ಕಾರ್ಯಕರ್ತೆಯರ ಆಕ್ರೋಶ. 4 ಕರಾಳ ಕಾರ್ಮಿಕ ಸಂಹಿತೆಗಳ ಜಾರಿ ನಿಲ್ಲಿಸಿ ದುಡಿಯುವ ಜನರ ಸ್ವಾಯತ್ತತೆ ಕೆಣಕದಿರಿ ಎಂದು ಬೇಡಿಕೆಗಳನ್ನು ಇಟ್ಟುಕೊಂಡು ಅಖಿಲ ಭಾರತ ಕಾರ್ಮಿಕರ ಸಾರ್ವತ್ರಿಕ ಮುಷ್ಕರದಲ್ಲಿ ಎನ್ಆರ್ ವಿರುದ್ಧದಲ್ಲಿ ರಸ್ತೆ ತಡೆದು ಹೋರಾಟ ಮಾಡುವಾಗ ಪ್ರತಿಭಟನಾಕಾರರನ್ನು ಸಾಮೂಹಿಕವಾಗಿ ಬಂಧಿಸಿದ ನಂತರ ಬಿಡುಗಡೆಗೊಳಿಸಿದ ಘಟನೆ ನಡೆದಿದೆ. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತಕ್ಕೆ ಬಂದಾಗ ಮಾನವ ಸರಪಳಿ ನಿರ್ಮಿಸಿದ್ರು. ತುಂಬಾ ಸಮಯ ರಸ್ತೆ ಮಧ್ಯೆ ಕುಳಿತಿದ್ದರಿಂದ ಪೊಲೀಸರು ಸಂಘಟನೆಯ ಕೆಲವರನ್ನ ಮಾತ್ರ ಬಂಧಿಸಿ ನಂತರ ಬಿಡುಗಡೆಗೊಳಿಸಿದ್ರು. ಇದೇ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಅಭಿವೃದ್ಧಿ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳ ಸೇವಕರನ್ನಾಗಿ ಮಾಡಲು ವೇತನ ಸಂಹಿತೆಯಲ್ಲಿ 4 ಕಾನೂನು, ಕೈಗಾರಿಕಾ ಬಾಂಧವ್ಯ ಸಂಹಿತೆಯಲ್ಲಿ 3 ಕಾನೂನು, ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯಲ್ಲಿ 13 ಕಾನೂನು ಮತ್ತು ಸಾಮಾಜಿಕ ಭದ್ರತೆ ಸಂಹಿತೆಯಲ್ಲಿ 9 ಕಾನೂನು ಸೇರಿದಂತೆ ಒಟ್ಟು 29 ಕಾನೂನುಗಳನ್ನು 4 ಸಂಹಿತೆಗಳಲ್ಲಿ ರೂಪಿಸಲಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಅಸಂಘಟಿತ, ಸ್ವೀಮ್ ಮತ್ತು ಅನೌಪಚಾರಿಕ ಕಾರ್ಮಿಕರನ್ನ ಕಾನೂನು ಅಡಿಯಲ್ಲಿ ತರಬೇಕು ಮತ್ತು ₹600 ಒಂದು ದಿನದ ವೇತನ ನಿಗದಿ ಮಾಡಬೇಕೆಂಬ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ವೇತನ ಸಂಹಿತೆಯಲ್ಲಿ 15ನೇ ಐಎಲ್ಸಿಯ ಕನಿಷ್ಠ ವೇತನ, ನ್ಯಾಯಸಮ್ಮತ ಮತ್ತು ಜೀವಿತ ವೇತನಗಳನ್ನು ನಿಗದಿ ಮಾಡುವ ಅಂಶಗಳನ್ನು ಒಳಗೊಳ್ಳುವ ಬದಲಿಗೆ ₹187 ನೆಲಮಟ್ಟದ ಕೂಲಿಯನ್ನ ನಿರ್ದಿಷ್ಟಗೊಳಿಸಿದ್ದರಿಂದ ಇನ್ನು ಮುಂದೆ ಕನಿಷ್ಠ ವೇತನ ಹೆಚ್ಚಳಕ್ಕೆ ಪೆಟ್ಟು ಬೀಳುತ್ತದೆ. ಇನ್ನು ಮುಂದೆ 18,000ಕ್ಕಿಂತ ಹೆಚ್ಚು ವೇತನ ಪಡೆಯುವವರು ಸೂಪರ್ವೈಸರ್ಗಳು, ಅಪ್ರೆಂಟಿಸ್ಗಳು 40 ಕಾರ್ಮಿಕರಿದ್ದು, ವಿದ್ಯುತ್ ರಹಿತ ಉದ್ಯಮಗಳಲ್ಲಿರುವ ಕಾರ್ಮಿಕರು 50ಕ್ಕಿಂತ ಕಡಿಮೆ ಗುತ್ತಿಗೆ ಕಾರ್ಮಿಕರನ್ನ ಹೊಂದಿರುವ ಗುತ್ತಿಗೆದಾರರು ಲೈಸೆನ್ಸ್ ತೆಗೆದುಕೊಳ್ಳಬೇಕಿಲ್ಲ. ಇದರಿಂದ ಭಾರತದ 70% ಕಾರ್ಮಿಕರಿಗೆ ಕಾರ್ಮಿಕ ಕಾನೂನುಗಳು ಅನ್ವಯವಾಗುವುದಿಲ್ಲ ಎಂದರು. ಪ್ರತಿಭಟನೆಯಲ್ಲಿ ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಂಸಿ ಡೋಂಗ್ರೆ, ಮಧು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷೆ ಎಸ್ಎನ್ ಲಕ್ಷ್ಮಿ, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಅರವಿಂದ್, ಎಐಟಿಯುಸಿ ಮುಖಂಡರಾದ ನಾಗರತ್ನ, ಪ್ಲಾಂಟೇಷನ್ ಕಾರ್ಮಿಕ ಸಂಘದ ಕಾರ್ಯದರ್ಶಿ ಸೌಮ್ಯ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸಂಘಟನೆಗಳ ಜಂಟಿ ಸಮಿತಿ ಜೆಸಿಟಿಯುನ ಕರೆ ಭಾಗವಾಗಿ ಇವತ್ತು ಇಡೀ ದೇಶಾದ್ಯಂತ ಕಾರ್ಮಿಕರು ಅವರ ಕೆಲಸಗಳನ್ನು ಸ್ಥಗಿತಗೊಳಿಸಿ, ಅವರ ಸೇವೆಗಳನ್ನು ಸ್ಥಗಿತಗೊಳಿಸಿ, ಉತ್ಪಾದನೆ ಮತ್ತು ಸೇವೆಯನ್ನು ಸ್ಥಗಿತಗೊಳಿಸಿ ಇಡೀ ದೇಶಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ, ಮೆರವಣಿಗೆ, ರಸ್ತೆ ತಡೆ ಮಾಡ್ತಿದ್ದಾರೆ. ಇವತ್ತು ಈ ವಿಷಯ ಇಷ್ಟೇ ಮುಖ್ಯವಾಗಿ ನಾವು ಸರ್ಕಾರಕ್ಕೆ ನಾವು ಮನವಿ ಕೊಡೋದಾಗಲೇ ಪ್ರಶ್ನೆ ಇಲ್ಲ. ಕೆಲವು ಪ್ರತಿ ಸಲ DC ಕಚೇರಿಗೋ ತಹಸೀಲ್ದಾರ್ ಕಚೇರಿಗೋ ಮನವಿ ಕೊಡ್ತಾ ಇದ್ವಿ, ಮನವಿ ಕೊಡೋ ಪ್ರಶ್ನೆ ಇಲ್ಲ. ಸರ್ಕಾರಕ್ಕೆ ಶಿಕ್ಷಣ ತಜ್ಞ, ಸಮಾಜ ಸೇವಕ, ನಿವೃತ್ತ ಶಾಲಾ ತನಿಖಾಧಿಕಾರಿ HM ಗೌಡಯ್ಯರವರಿಗೆ ಜುಲೈ 9ರಂದು ನುಡಿನಮನ ಕಾರ್ಯಕ್ರಮವನ್ನು ಚನ್ನರಾಯಪಟ್ಟಣದ SVG ಫಾರ್ಮ್ ಹೌಸ್ನಲ್ಲಿ ಆಯೋಜಿಸಲಾಗಿತ್ತು. HM ಗೌಡಯ್ಯನವರು 1935ರ ಏಪ್ರಿಲ್ 15ರಂದು ಗುಡಿಮನೆ ಮಂಜೇಗೌಡ ಮತ್ತು ನಿಂಗಮ್ಮನವರ ಪುತ್ರರಾಗಿ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಗ್ರಾಮದಲ್ಲಿ ಜನಿಸಿದ್ರು. ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು 1942ರಲ್ಲಿ ಹಿರಿಸಾವೆ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಗೆ ಪ್ರವೇಶ ಪಡೆಯುವ ಮೂಲಕ ಆರಂಭಿಸಿ 4ನೇ ತರಗತಿವರೆಗೂ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಬಡ ರೈತ ಕುಟುಂಬದಲ್ಲಿ ಜನಿಸಿದ ಹಿನ್ನೆಲೆ ಇವರಿಗೆ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡಲು ಸಾಧ್ಯವಾಗದ ಕಾರಣ ಶಾಲೆ ಬಿಟ್ಟು ವಿವಿಧ ಕೆಲಸಗಳನ್ನು ಮಾಡಿ ನಂತರ ಅದರಿಂದ ಬಂದ ಅಲ್ಪ ಆದಾಯದಿಂದ 5ನೇ ತರಗತಿಯಿಂದ 7ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದ್ರು. ನಂತರ ಚನ್ನರಾಯಪಟ್ಟಣ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ಒಂದು ಅಂಗಡಿ ಆರಂಭಿಸಿ ಬಂದ ಆದಾಯದಲ್ಲಿ ತಮ್ಮ ಜೀವನವನ್ನು ಮುಂದುವರೆಸಿದ್ರು. ನಂತರದಲ್ಲಿ ಶಿಕ್ಷಣದಲ್ಲಿ TCH ಮಾಡಿ ಹಾಗೂ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಮಾಡಿದ್ರು ಕೂಡ ಅವರು ಶಿಕ್ಷಣ ಕ್ಷೇತ್ರವನ್ನ ತಮ್ಮ ಸೇವಾ ಕ್ಷೇತ್ರವಾಗಿ ಆಯ್ಕೆ ಮಾಡಿಕೊಂಡು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಚನ್ನರಾಯಪಟ್ಟಣ ತಾಲೂಕು ಕಾಂತರಾಜಪುರದಲ್ಲಿ ಸೇವೆ ಆರಂಭಿಸಿದ್ರು. ಶಿಕ್ಷಕ ಸೇವೆ ಜೊತೆಯಲ್ಲಿ ಅವರು ದೂರ ಶಿಕ್ಷಣ ಮುಖಾಂತರ BA ಹಾಗೂ MA ಪದವಿಯನ್ನ ಪಡೆದು ಚನ್ನರಾಯಪಟ್ಟಣದಲ್ಲಿ B.Ed ವ್ಯಾಸಂಗ ಮಾಡಿ ನಂತರ ಶಾಲಾ ತನಿಖಾಧಿಕಾರಿಯಾಗಿ ಬಡ್ತಿ ಪಡೆದು ಸೇವೆ ಸಲ್ಲಿಸಿ 1992ರಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದ್ರು. ಗೌಡಯ್ಯನವರು ಚನ್ನರಾಯಪಟ್ಟಣದ ಹಲವು ಸಂಸ್ಥೆಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದು ಸರ್ಕಾರಿ ನೌಕರರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಚನ್ನರಾಯಪಟ್ಟಣ ಪುರಸಭೆ ಆಶ್ರಯ ಕಮಿಟಿಯ ಮಾಜಿ ಚೇರ್ಮನ್ ಮತ್ತು ಬ್ರಹ್ಮಕುಮಾರಿ ಈಶ್ವರಿ ಸಮಾಜದ ಸಂಚಾಲಕರಾಗಿ ಹಾಗೂ ಚನ್ನರಾಯಪಟ್ಟಣ ಪುರಸಭೆಯ ನಾಮನಿರ್ದೇಶನ ಸದಸ್ಯರು ಕೂಡ ಆಗಿದ್ರು. SVG ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿದ್ದಾರೆ. ಗೌಡಯ್ಯನವರು ನುಡಿನಮನ ಸಮಾರಂಭದಲ್ಲಿ ಅವರ ಬಗ್ಗೆ ಬರೆದ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮಿ
ಸ್ವಾಮೀಜಿಗಳು ಮಾತನಾಡಿ, ಗೌಡಯ್ಯನವರು ಬಡತನವಿದ್ರೂ ತಮ್ಮ ಗುರಿಯನ್ನ ತಲುಪುವ ಹಾದಿಯಲ್ಲಿ ವಿವಿಧ ಸಾಧನೆಯನ್ನ ಮಾಡಿದ್ದಾರೆ. ಅವರು ತಮ್ಮ ಗುರಿಯನ್ನ ತಲುಪಲು ಹಲವು ರೀತಿ ಕಷ್ಟಗಳನ್ನ ಪಟ್ಟಿದ್ದಾರೆ. ಬಡತನ ಇದ್ರೂ ಕೂಡ ಈ ರೀತಿ ಸಾಧನೆ ಮಾಡಿರೋದು ಅಪರೂಪದ ಸಂಗತಿಯಾಗಿದೆ. ಅದರಲ್ಲೂ ಮಾನಸಿಕವಾಗಿ ಬಡತನವಿದ್ರೆ ಯಾವುದೇ ಸಾಧನೆ ಮಾಡಲು ಸಾಧ್ಯವಿಲ್ಲ. ಶ್ರೀಮಂತಿಕೆ ಹೃದಯಕ್ಕೆ ಬರಬೇಕು, ಅದು ಯಾವಾಗಲೂ ತಲೆಗೆ ಏರಬಾರದು. ಇಂತಹ ಹೃದಯ ಶ್ರೀಮಂತಿಕೆಯನ್ನ ಹೊಂದಿರುವ ಗೌಡಯ್ಯನವರ ಬಗ್ಗೆ ಇಂದು ನುಡಿನಮನ ಕಾರ್ಯಕ್ರಮದಲ್ಲಿ ಪುಸ್ತಕ ನೋಡಿದ್ದೇನೆ. ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ಗೌಡಯ್ಯನವರು ಜೀವನಕ್ಕೆ ಆದರ್ಶ ಪುರುಷ. ನಮ್ಮ ಸಮಾಜದಲ್ಲಿ ಇಂತಹ ಧಾರ್ಮಿಕ ವ್ಯಕ್ತಿ ಬದುಕಿದ್ದರು ಎನ್ನುವುದೇ ಸೌಭಾಗ್ಯ ಎಂದರು. ಜೀವನವನ್ನ ಸಮಾಜ ಸೇವೆಯಲ್ಲಿ ಸಾರ್ಥಕಪಡಿಸಿಕೊಂಡಿದ್ದನ್ನ ಮುಂದಿನ ಪೀಳಿಗೆಗೆ ತಿಳಿಸುವ ಜವಾಬ್ದಾರಿಯನ್ನ ಕುಟುಂಬ ವರ್ಗದವರು ಮಾಡಿದ್ದಾರೆ. ಇದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಗೌಡಯ್ಯನವರ 94 ವರ್ಷದ ಜೀವನದಲ್ಲಿ ಮುಂದಿನ ಉತ್ತಮ ಮಾರ್ಗವನ್ನ ತೋರಿದ್ದಾರೆ ಎಂದರು. ಶಾಸಕ ಶಿವಲಿಂಗೇಗೌಡ ಅವರು ಮಾತನಾಡಿ, ಗೌಡಯ್ಯನವರದು ಆದರ್ಶವಾದ ವ್ಯಕ್ತಿತ್ವ. ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳು ದಾರಿದೀಪವಾಗಿವೆ. ಇವರಿಗೆ ನುಡಿನಮನ ಸಲ್ಲಿಸುವ ಕಾರ್ಯವನ್ನ ಕುಟುಂಬಸ್ಥರು ಸೇರಿ ಆಯೋಜನೆ ಮಾಡಿರೋದು ಇಂದಿನ ಆಧುನಿಕ ವ್ಯವಸ್ಥೆಯಲ್ಲಿ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸಿದವರನ್ನ ಜ್ಞಾಪಿಸಿಕೊಳ್ಳುವ ಕೆಲಸ ಮಾಡಿದ್ದಾರೆ ಎಂದು ಅಭಿನಂದಿಸಿದರು. ಶಾಸಕ ಬಾಲಕೃಷ್ಣ ಮಾತನಾಡಿ, ಗೌಡಯ್ಯ ಅವರು ಈಗ ನಮ್ಮ ಮುಂದಿಲ್ಲ, ಆದರೆ ಅವರು ಮಾಡಿದ ಸೇವೆ ನಮ್ಮ ಮುಂದಿದೆ. ಅವರು ಶಿಕ್ಷಣ ತಜ್ಞರಾಗಿ ಸಮಾಜ ಸೇವಕರಾಗಿ ಮಾಡಿದ ಸೇವೆಗಳು ಶಾಶ್ವತವಾಗಿವೆ. ಅವರ ಸೇವೆ ಮುಂದಿನ ಪೀಳಿಗೆ ಜ್ಞಾಪಿಸಿಕೊಳ್ಳಬೇಕು ಮತ್ತು ಅವರ ದಾರಿಯಲ್ಲಿ ನಡೆಯಬೇಕು. ತೆಂಗಿನ ಮರದ ರೀತಿ ಜನೋಪಕಾರಿಯಾಗಿದ್ದರೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗೌಡಯ್ಯನವರ ಕುಟುಂಬ ವರ್ಗದವರು, ಬಂಧು ಬಳಗದವರು, ಎಸ್ವಿಜಿ ಶಾಲಾ ಸಿಬ್ಬಂದಿ ವರ್ಗ ಮತ್ತು ಸ್ಕೌಟ್ಸ್ ಗೈಡ್ಸ್ನವರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ದೇಶ ಪ್ರೇಮದ ಬಗ್ಗೆ ಬಹಳ ಹೇಳ್ತೇವೆ. ಗೌಡಯ್ಯನವರು ಅದನ್ನ ಜೀವನದಲ್ಲಿ ಮಾಡಿ ತೋರಿಸಿದಂಥ ವ್ಯಕ್ತಿ ಅಂತ ಹೇಳಿ ನಾನಾದರೂ ತಿಳ್ಕೊಂಡಿರೋನು. ಕಾರಣ 4ನೇ ಕ್ಲಾಸ್ ಆದಮೇಲೆ ಅವರು ಕೂಲಿ ಮಾಡಿ, ಅದಾದ ನಂತರ ಒಂದು ಅಂಗಡಿ ಇಟ್ಟು ಅದರಲ್ಲೇ ಮಾಡಿದಂಥ ಸಂಪಾದನೆಯಿಂದ ಹೈಸ್ಕೂಲನ್ನು ಮಾಡಿ, ಹೈಸ್ಕೂಲ್ನಲ್ಲಿ ಓದಿ, ಪಾಲಿಟೆಕ್ನಿಕ್ ಓದಿ, ಟೀಚರ್ಸ್ ಟ್ರೈನಿಂಗ್ ಮಾಡಿ, ಒಂದು ರೀತಿಯಲ್ಲಿ ಛಲದಿಂದ ಅವರು ಮುಂದೆ ಹೋಗಿದ್ದಿದ್ರೆ ಬಹುಶಃ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಗೌಡಯ್ಯನವರು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ, ಅವರ ಮಾಡಿರುವಂಥ ಸೇವೆ ನಮ್ಮ ಮುಂದೆ ಇದೆ ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಒಬ್ಬರು ಶಿಕ್ಷಣ ತಜ್ಞರಾಗಿ, ಸಮಾಜ ಸೇವಕರಾಗಿ, ದೇಶ ಪ್ರೇಮಿಗಳಾಗಿ ಮಾಡಿರುವಂಥ ಸೇವೆ ಯಾವಾಗಲೂ ಕೂಡ ಶಾಶ್ವತವಾಗಿರುತ್ತದೆ. ಬರುವ ಮುಂದಿನ ಜನ್ರೇಷನ್ ಕೂಡ ನೆನೆಸ್ಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ತೆಂಗಿನ ಮರ ಬೆಳೀತಾ ಬೆಳೀತಾ ಗುರುತು ಮಾಡಿ ಬೆಳ್ಕೊಂಡು ಹೋಗ್ತದೆ. ಎಳ್ನೀರು ಕೊಡುತ್ತೆ, ತೆಂಗಿನಕಾಯಿ ಕೊಡುತ್ತೆ, ಅದೇ ರೀತಿ ನಮ್ಮ ಭಾಗದಲ್ಲಿ ಎಡೆಮಟ್ಟೆ ಅಂತ ಕುರಂಬಳೆ ಕೊಡುತ್ತೆ. ಇವೆಲ್ಲವನ್ನು ಕೂಡ ಕೊಟ್ಟು ಬೆಳ್ಕೊಂಡು ಹೋಗುತ್ತೆ. ಆ ರೀತಿ ಆದರ್ಶವಾದಂಥ ವ್ಯಕ್ತಿತ್ವವನ್ನು ಅವರು ಈ ಸಮಾಜಕ್ಕೆ ಕೊಟ್ಟಿದ್ದರಿಂದ ನಾವೆಲ್ಲ ಸೇರಿ ಅವರ ಆದರ್ಶಗಳನ್ನು ಮುಂದಿನ ಸಮಾಜದ ಪೀಳಿಗೆಗೆ ಅವಶ್ಯಕತೆ ಇದೆ. ಇವರ ಆದರ್ಶಗಳು, ಇವರ ಆದರ್ಶವೇ ಬಹು ಮುಖ್ಯ ಅಂತಕ್ಕಂಥ ನುಡಿನಮನಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯವನ್ನು ಕುಟುಂಬಸ್ಥರು, ವಂಶಸ್ಥರು ಸೇರಿ, ಬಂಧುಗಳು, ನೆಂಟರಿಷ್ಟು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಇವತ್ತಿನ ಎಲ್ಲರೂ ಕೂಡ ಬಹಳ ಅತ್ಯಂತ ಹೃದಯ ಮಾತುಗಳನ್ನ ನಿಮ್ಮ ಮುಂದೆ ಹೇಳಿದ್ದಾರೆ. ಅವರ ಕುಟುಂಬಸ್ಥರು, ಅವರು ಲೋಕೇಶ್ ಅವರು ಬಂದು ಕಾರ್ಯಕ್ರಮಕ್ಕೆ ಕರೆದಂಥ ಸಂದರ್ಭದಲ್ಲಿ ಅಷ್ಟು ನಮಗೆ ಬರೋಣ ಅಂತ ಹೇಳಿದ್ವಿ. ಆದರೆ ಅವರ ತಂದೆಯವ್ರ ಬಗ್ಗೆ ನೋಡಿದ ಮೇಲೆ, ಕೇಳಿದ ಮೇಲೆ ನಮ್ಗೆ ಆ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ನಮಗೂ ಕೂಡ ಭಾವನೆ ಬಂತು. ಯಾಕೆ ಅಂತ ಅಂದರೆ ನೀವೆಲ್ಲ ನೆಲೆದಿದ್ದೀರಿ. ಅವರ ಸಾಧನೆಯ ಹಿಂದೆ ಗುರಿಯ ತಲುಪುವಂಥ ವ್ಯವಸ್ಥೆಗಳನ್ನ ಎಷ್ಟು ಅತ್ಯಂತ ಶ್ರದ್ಧೆಯಿಂದ ಮಾಡ್ಕೊ ಬಂದಿದ್ದಾರೆ ಅಂತೇಳಿ ಅವರ ಇನ್ವಿಟೇಷನ್ ನೋಡಿದ್ರೆ ಗೊತ್ತಾಗ್ತದೆ. ಅವರ ಸಾಧನೆಗಳು ಎಷ್ಟೆಲ್ಲ ಮಾಡಿಕೊಂಡು ಕಷ್ಟದಲ್ಲಿ ಇದ್ರೂ ಕೂಡ, ಶಿವಲಿಂಗೇಗೌಡರು ಮಾತಾಡೋದು ನಾವು ಕೂಡ ಕಷ್ಟದಲ್ಲಿ ಬಂದಿದ್ದೀವಿ ಅಂತೇಳಿ.
ಕಾರ್ಮಿಕ ಸಂಹಿತೆಗಳಿಂದಾಗಿ ವೈದ್ಯಕೀಯ ಪ್ರತಿನಿಧಿಗಳಾದ ಮಾರಾಟ ಪ್ರಚಾರ ನೌಕರರನ್ನ ಉರಿಯುವ ಬಾಣಲೆಯಿಂದ ಬೆಂಕಿಗೆ ದೂಡುವಂತಾಗಿದ್ದು, ಕೂಡಲೇ ಸಂಹಿತೆ ರದ್ದು ಮಾಡಿ ಸಂಬಳ ಹೆಚ್ಚಿಸಬೇಕು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಹೊಸಹಳ್ಳಿ ಮಾಧ್ಯಮದೊಂದಿಗೆ ಮಾತನಾಡಿ, ದೇಶಾದ್ಯಂತ 2 ಲಕ್ಷಕ್ಕೂ ಅಧಿಕವಾಗಿ ಮಾರಾಟ ಪ್ರಚಾರ ನೌಕರರ ಫೆಡರೇಷನ್ ಆಫ್ ಮೆಡಿಕಲ್ ಅಂಡ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದರ ನೇತೃತ್ವದ ಅಡಿಯಲ್ಲಿ ಕಾರ್ಪೊರೇಟ್ಗಳ ಅತಿಕ್ರಮಣ, ಕಾರ್ಮಿಕ ಹಿತಾಸಕ್ತಿಗಳ ಕ್ಷೀಣಿಸುವಿಕೆ ಮತ್ತು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ 4 ಕಾರ್ಮಿಕ ಸಂಹಿತೆಗಳ ಆಂತರಿಕ ಪ್ರಭಾವಗಳಿಂದಾಗಿ ತಲೆದೋರಿರುವ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಧ್ವನಿ ಏರಿಸಿ ರಾಷ್ಟಮಟ್ಟದ ಸಾರ್ವತ್ರಿಕ ಮುಷ್ಕರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ರಾಜ್ಯದಲ್ಲಿಯೂ ಎಫ್ಎಂಆರ್ಎಐ ಮತ್ತು ಸಿಐಟಿಯುನೊಂದಿಗೆ ಸಂಯೋಜಿತವಾದ ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ ನೇತೃತ್ವದ ಅಡಿಯಲ್ಲಿ 30 ಜಿಲ್ಲೆಗಳಲ್ಲಿಯೂ ಮೆರವಣಿಗೆಯನ್ನು ಹಮ್ಮಿಕೊಂಡು ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ಸಂಘದ ಸದಸ್ಯರು 4 ಕಾರ್ಮಿಕ ಸಂಹಿತೆಗಳನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಇದು ಕಾರ್ಪೊರೇಟ್ ಪರವಾಗಿದ್ದು, ಕಾರ್ಮಿಕ ಸುಧಾರಣೆ ಹೆಸರಿನಲ್ಲಿ ದಾರಿ ತಪ್ಪಿಸುವಂತೆ ಮಾಡಿ ಜಾರಿಗೊಳಿಸಲಾಗಿದೆ ಎಂದಿದ್ದಾರೆ. ಕಾರ್ಮಿಕರನ್ನ ಕಾಪಾಡೋ ಬದಲಾಗಿ ಈ ಸಂಹಿತೆಗಳು ಕೆಲಸದ ಭದ್ರತೆ, ಘನತೆ ಮತ್ತು ಮೂಲಭೂತ ಹಕ್ಕುಗಳನ್ನು ನಿರ್ಲಕ್ಷಿಸಿ ಕಾರ್ಪೊರೇಟ್ ಹಿತಾಸಕ್ತಿಗಳಿಗಾಗಿ ಕೆಲಸ ಮಾಡುವಂತೆ ರೂಪಿಸಲಾಗಿದೆ. ಇವು ಸುಧಾರಣೆಗಳಲ್ಲ, ಕಾರ್ಮಿಕರ ಘನತೆ ಮೇಲಿನ ದಾಳಿಯಾಗಿದೆ. ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರನ್ನ ಉರಿಯುವ ಬಾಂಡಲೆಯಿಂದ ಬೆಂಕಿಗೆ ದೂಡುವಂತಿದೆ. ಇದನ್ನು ಕೂಡಲೇ ಹಿಂಪಡೆಯಬೇಕೆಂಬುದೇ ಬೇಡಿಕೆಯಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ ರಾಜು, ಶ್ರೀಧರ್, ಶಿವು, ವೇಣುಗೋಪಾಲ್, ಪುನೀತ್ ಪಟೇಲ್, ಮಂಜು, ಕೃಷ್ಣ, ಪುರುಷೋತ್ತಮ್, ಪುಟ್ಟರಾಜು, ಸುನಿಲ್ ಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಹೆಸರು ಶ್ರೀನಿವಾಸ್ ಹೊಸಳ್ಳಿ ಅಂತ, ಮೆಡಿಕಲ್ ರೆಪ್ರೆಸೆಂಟೇಟಿವ್. 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಯಾಕೆ ಬೇಕಾಗಿತ್ತು, ನಮಗೆ ಸ್ಯಾಲ್ರಿ ಕನ್ಫರ್ಮ್ ಆಗಿ ಸ್ಯಾಲ್ರಿ ಬೇಕು. ನಮಗೆ ಸ್ಯಾಲ್ರಿ ಬಹಳ ಕಮ್ಮಿ ಕೊಡ್ತಾರೆ, ಮತ್ತು ಅಲೋಯ್ಸ್ ಸರಿಗಿಲ್ಲ ನಮಗೆಲ್ಲ. ಮತ್ತು 8 ಅವರ್ಸ್ ವರ್ಕ್ ಬೇಕು. ಲೇಬರ್ ಆಕ್ಟಿವಿಟೀಸ್ ಎಲ್ಲ ನಾವು ಕಂಪ್ಲೀಟ್ ಮಾಡಿದ್ದೀವಿ. ನಮ್ಗೆ 8 ಅವರ್ಸ್ಗಿಂತ 10-12 ತಾಸು ಕೆಲಸ ಮಾಡಿಸ್ತಾರೆ ನಮ್ಮ ಕಡೆ. ನಮ್ಗೆ ಇದೆಲ್ಲ ಬಹಳ ಪ್ರಾಬ್ಲಮ್ ಅಲ್ಲಿ ಇದೀವಿ ನಾವು ಮೆಡಿಕಲ್ ರೆಪ್ಸ್. ಒಂದು ಟಾರ್ಗೆಟ್ ಪ್ರೆಷರು, ಕಂಪ್ನಿ ಪ್ರೆಷರು, ಮತ್ತೆ ಮೆಡಿಸಿನ್ಸ್ ಎಲ್ಲ ಬಹಳ ರೇಟ್ ಇದೆ. ಅವೆಲ್ಲ ಡಯಾಬಿಟಿಕ್ ಮೆಡಿಸಿನ್ಸ್ ಎಲ್ಲ ಕಮ್ಮಿ ಆಗಬೇಕು ಪ್ರೈಸ್ ಎಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಆಲೂರು ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರು ಕಾಲ್ನಡಿಗೆ ಜಾಥಾದ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದರು. ಕೆಎಬಿ ವೃತ್ತದಿಂದ ಆರಂಭವಾದ ಜಾಥಾವು ಆಲೂರು ಪಟ್ಟಣದ ಕೊನೆಪೇಟೆ ಸರ್ಕಲ್ ಮೂಲಕವಾಗಿ ಆಲೂರು ಪೊಲೀಸ್ ಠಾಣೆವರೆಗೂ ಜಾಥಾ ನಡೆಸಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ಹಿಡಿದು ಘೋಷಣೆಗಳನ್ನು ಕೂಗಿ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಆಲೂರು ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು.
ತಾಲೂಕು ಅಧ್ಯಕ್ಷೆ ಶಾರದಾ ಮಾತನಾಡಿ, ಜುಲೈ 9ನೇ ತಾರೀಕು ದೇಶಾದ್ಯಂತ ಪ್ರತಿ ತಾಲೂಕಿನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಕೇಂದ್ರ ಸರ್ಕಾರ 4 ಕರಾಳ ಕಾರ್ಮಿಕ ಸಮಿತಿಗಳನ್ನು ಜಾರಿಗೆ ತರಲು ಮುಂದಾಗಿದ್ದು, ಇದನ್ನು ಹಿಂಪಡೆಯಬೇಕೆಂದು ಇದರ ವಿರುದ್ಧ ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಅಂಗನವಾಡಿಯಲ್ಲಿ ದುಡಿಮೆ ಮಾಡುವ ಮಹಿಳೆಯರು ರಾತ್ರಿಪಾಳ್ಯದಲ್ಲಿ ದುಡಿಮೆ ಮಾಡಬೇಕೆಂಬ ಕಾನೂನು ಜಾರಿಗೆ ತರಲು ಪ್ರಯತ್ನ ಮಾಡುತ್ತಿರುವ ಸರ್ಕಾರಗಳು ಕನಿಷ್ಠ ವೇತನ ಹೆಚ್ಚಳ ಮಾಡಬೇಕೆಂಬ ಮನಸ್ಸಿಲ್ಲ. 2018 ರಿಂದ 2025 ಇಲ್ಲಿಯವರೆಗೂ ₹1 ವೇತನವನ್ನ ಕೂಡ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಿಲ್ಲ. ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಸೂಕ್ತ ರೀತಿ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು. ತಾಲೂಕು ನೌಕರರ ಸಂಘದ ಕಾರ್ಯದರ್ಶಿ ಪೂರ್ಣಿಮಾ ಮಾತನಾಡಿ, ಎಲ್ಲ ನೌಕರರು ಜಂಟಿ ಸಮಿತಿ ಹೋರಾಟ ಹಮ್ಮಿಕೊಂಡಿದ್ದು, ಪ್ರತಿ ನೌಕರರು ಭಾಗವಹಿಸಿ ಮುಷ್ಕರ ಮಾಡಲು ಸಿದ್ದರಿದ್ದೇವೆ. ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರನ್ನ ಗುರುತಿಸುವಲ್ಲಿ ವಿಫಲವಾಗಿದೆ. ಅಂಗನವಾಡಿಯಲ್ಲಿ ಹಲವಾರು ಕೆಲಸದ ಒತ್ತಡವನ್ನ ನಮ್ಮ ಮೇಲೇರಿದ್ದು, ಇದು ಸಾಧ್ಯವಾಗದ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೇವೆ ಎಂದರು. ಅಂಗನವಾಡಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಕಲ್ಪಿಸಿ ಅಂಗನವಾಡಿ ವ್ಯವಸ್ಥೆಯನ್ನ ಉಳಿಸಿ ಬೆಳೆಸಲು ಪೂರಕವಾಗಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕು. ಇಲ್ಲವಾದರೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. HCN ನ್ಯೂಸ್ ಆಲೂರು. ದೇಶಾದ್ಯಂತ ಇದಕ್ಕೆ ಕಾರಣ ಅಂದರೆ ಕೇಂದ್ರ ಸರ್ಕಾರ 29 ಕಾನೂನುಗಳನ್ನು 5 ಸಂಹಿತೆಗಳನ್ನಾಗಿ ಮಾಡಿದೆ. ಅದರ ವಿರುದ್ಧವಾಗಿ ನಾವು ಇವತ್ತು ದೇಶಾದ್ಯಂತ ಪ್ರತಿ ತಾಲೂಕಿನಲ್ಲೂ ಮುಷ್ಕರನ ಹಮ್ಮಿಕೊಂಡಿದ್ದೀವಿ. ಇದೊಂದು ನಮ್ಗೆ ಏನು ದುಷ್ಪರಿಣಾಮ ಬೀರುತ್ತೆ ಅಂದರೆ 5 ಸಂಹಿತೆಗಳಿಂದ ನಾವು ದುಡಿಯುವ ಮಹಿಳೆಯರು ರಾತ್ರಿ ಪಾಳಿಯಲ್ಲಿ ದುಡಿಬೇಕು ಅನ್ನೋದೊಂದು ಕಾನೂನನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ತಾಲೂಕು ಅಂಗನವಾಡಿ ನೌಕರರ ಸಂಘದ ಕಾರ್ಯದರ್ಶಿ ಮಾತಾಡ್ತಾ ಇರೋದು. ನಾವಿವತ್ತು ಜುಲೈ 9ರಂದು ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟದ ಭಾಗವಾಗಿ ಈಗ ಮುಖ್ಯವಾಗಿ ನಾವು ಎಲ್ಲ ಕಾರ್ಮಿಕರು ಅಂದರೆ ಜಂಟಿ ಸಮಿತಿ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ನಾವು ಅದರಲ್ಲಿ ರೈತರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಗ್ರಾಮ ಪಂಚಾಯತಿ ನೌಕರರು ಇರ್ಬೋದು, ಬಿಸಿಯೂಟ ನೌಕರರು, ಹಾಗೆ ಅಂಗನವಾಡಿ ನೌಕರರು ಎಲ್ಲರೂ ಕೂಡ ಮುಖ್ಯವಾಗಿ ಭಾಗವಹಿಸಿ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ನಮ್ಮ ಹೋರಾಟ ಏನು ಅಂತಂದರೆ, ಇದುವರೆಗೂ ಕೂಡ ಮುಖ್ಯವಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇರೋಂಥದ್ದು. ಯಾವುದೇ ಒಂದು ಕೆಲಸ ಸ್ಥಳೀಯ ಮಟ್ಟದಲ್ಲಿ ಯಾವುದೇ ಒಂದು ಕೆಲಸ ಅಂತ ಬಂದಾಗ ಕೂಡ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ನೆನಪಾಗುವಂಥದ್ದು ಅಂಗನವಾಡಿ ವರ್ಕರ್ಸ್ಗಳು. ಆದರೆ ಅದೇ ಒಂದು ಅನುದಾನ ಅಂತ ಬಂದಾಗ ಯಾರೂ ಕೂಡ ಅಂಗನವಾಡಿ ನೌಕರನ್ನ ಗುರುತಿಸಲ್ಲ. 2018 ರಿಂದ ಇವತ್ತಿನವರೆಗೂ ಕೂಡ ₹1 ಕೂಡ ಕನಿಷ್ಠ. ಹಾಸನ ನಗರದ ಸಂಜೀವಿನಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾಗಿದ್ದ 6 ಮಂದಿಯನ್ನ ದುರುದ್ದೇಶದಿಂದ ಅನರ್ಹಗೊಳಿಸಿದ್ದ ಆದೇಶಕ್ಕೆ ಬೆಂಗಳೂರಿನ ಸಹಕಾರ ಸಂಘಗಳ ನಿಬಂಧಕರ ನ್ಯಾಯಾಲಯವು ತಡೆ ನೀಡಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಪರಮೇಶ್ ತಿಳಿಸಿದರು. ಹಾಸನದಲ್ಲಿ ಮಂಗಳವಾರ ಮಾತನಾಡಿ, ಶಾಸಕರಾಗಿದ್ದ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು 2008ರಲ್ಲಿ ಈ ಬ್ಯಾಂಕ್ ಸ್ಥಾಪನೆ ಮಾಡಿದ್ದು, ಇದರಲ್ಲಿ 506 ಷೇರುದಾರರಿದ್ದಾರೆ. ಸಂಜೀವಿನಿ ಸಹಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರಿಗೆ ತ್ವರಿತವಾಗಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡುವುದು ಇದರ ಉದ್ದೇಶ. ಪ್ರಕಾಶ್ ಅವರ ಆರೋಗ್ಯ ಸರಿಯಿಲ್ಲದ ಕಾರಣ 2018ರಲ್ಲಿ ಹೊಸ ಆಡಳಿತ ಮಂಡಳಿ ರಚಿಸಿದ್ರು. ಆದರೆ 2020ರಲ್ಲಿ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯ ನೂತನ ಆಡಳಿತ ಮಂಡಳಿಯವರು ಕೆಲ ಚುನಾಯಿತ ನಿರ್ದೇಶಕರು ಈ ಬ್ಯಾಂಕಿನ ವ್ಯವಹಾರಗಳಿಗೆ ಅಡ್ಡಪಡಿಸಿ ಸಾಲ ವಸೂಲಾತಿಗೂ ಅವಕಾಶ ನೀಡುತ್ತಿಲ್ಲ. ಅಲ್ಲದೆ 2020-21ನೇ ಸಾಲಿನ ವಾರ್ಷಿಕ ಸಭೆ ನಡೆಸಲು ಹಾಗೂ ಲೆಕ್ಕ ಪರಿಶೋಧನಾ ವರದಿ ಸಲ್ಲಿಸಲು ಅವಕಾಶ ನೀಡಿಲ್ಲ. 2023ರಲ್ಲಿ ವಿಶೇಷ ಅಧಿಕಾರಿಗಳನ್ನು ನೇಮಿಸಿ ಅವರಿಗೆ ತಪ್ಪು ಮಾಹಿತಿ ನೀಡಿ ವಾರ್ಷಿಕ ಮಹಾಸಭೆ ನಡೆಸಲು ಹಾಗೂ ಲೆಕ್ಕ ಪರಿಶೋಧನಾ ವರದಿ ಸಲ್ಲಿಸುವಂತೆ ಅಡ್ಡಿಪಡಿಸಿದ್ದಾರೆ ಎಂದು ದೂರಿದ್ರು. ಅದಾದ ಬಳಿಕ 2024 ಡಿಸೆಂಬರ್ನಲ್ಲಿ ಬ್ಯಾಂಕ್ ನಿರ್ದೇಶಕ ಮಂಡಳಿಗೆ ಚುನಾವಣೆ ನಡೆದು ಹೊಸ ನಿರ್ದೇಶಕರು ಆಯ್ಕೆಯಾದರೂ ಅವರು ಆಡಳಿತ ನಡೆಸಲು ಬಿಡದೆ ಕೇವಲ 6 ಮಂದಿ ನಿರ್ದೇಶಕರು ಅನರ್ಹಗೊಳ್ಳುವಂತೆ ಮಾಡಿದ್ರು. ಮಾತ್ರವಲ್ಲದೆ ಬ್ಯಾಂಕ್ ಸೂಪರ್ ಸೀಡ್ ಮಾಡಿಸೋ ಬೆದರಿಕೆ ಹಾಕ್ತಾರೆ. ಅನರ್ಹಗೊಂಡಿದ್ದ ನಿರ್ದೇಶಕರು ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನ ಪುರಸ್ಕರಿಸಿ ಸಹಕಾರ ಸಂಘಗಳ ನಿಬಂಧಕರು ತಡೆ ನೀಡಿದ್ದಾರೆ. ಮುಂದಿನ ವಿಚಾರಣೆ ಆಗಸ್ಟ್ 1ರಂದು ನಿಗದಿಯಾಗಿದ್ದು, ಚುನಾಯಿತ ನಿರ್ದೇಶಕರನ್ನ ದುರುದ್ದೇಶದಿಂದ ಅನರ್ಹಗೊಳ್ಳುವಂತೆ ಮಾಡಿದ್ದವರಿಗೆ ಮುಖಭಂಗವಾಗಿದ್ದು, ಮುಂದೆಯೂ ನಮಗೆ ನ್ಯಾಯ ಸಿಗುವ ವಿಶ್ವಾಸವಿದೆ ಎಂದು ಹೇಳಿದ್ರು. ಇದು ಸಂಜೀವಿನಿ ಆಸ್ಪತ್ರೆಗೂ ಸಂಜೀವಿನಿ ಸೌಹಾರ್ದ ಸಹಕಾರಿ ಬ್ಯಾಂಕ್ಗೂ ಸಂಬಂಧ ಬರೋದಿಲ್ಲ ಎಂದು ಮಾಹಿತಿ ನೀಡಿದ್ರು. ಸಂಜೀವಿನಿ ಸೌಹಾರ್ದ ಸಹಕಾರ ಬ್ಯಾಂಕ್ ಮಾಜಿ ಅಧ್ಯಕ್ಷ ಗಿರಿಗೌಡ, ಗಣೇಶ್, ಅರುಣ್ ಕುಮಾರ್, ಶಂಕರ್, ಸುರೇಶ್, ಪುಟ್ಟರಾಜು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಸಂಜೀವಿನಿ ವಿದ್ಯಾದೇಶ ಸೌಹಾರ್ದ ಸಹಕಾರಿ ಬ್ಯಾಂಕನ್ನು 2008ರಲ್ಲಿ ಆಗಿನ MLA ಆದಂಥ ಎಚ್.ಎಸ್. ಪ್ರಕಾಶ್ ಅವರು ಸಂಜೀವಿನಿ ಆಸ್ಪತ್ರೆ ನೌಕರರಿಗೋಸ್ಕರ ಒಂದು ಬ್ಯಾಂಕ್ ಬೇಕು, ಹೊರಗಡೆ ಹೋಗಿ ಸಾಲ ತಗೊಂಡಿದ್ದಾಗ್ತಾರೆ ಅಂತ ಹೇಳ್ಬಿಟ್ಟು 2008ರಲ್ಲಿ ಅವರು ಅದನ್ನು ಓಪನ್ ಮಾಡ್ತಾರೆ. ಸುಮಾರು 2008ರಿಂದ 2018ವರೆಗೂ ಅವರೇ ಅಧ್ಯಕ್ಷರಾಗಿರ್ತಾರೆ. ಸೊ ಆ 2008ರಲ್ಲಿ ಅವರು ಏನು ಮಾಡ್ತಾರೆ, ಶೇರ್ನ 504 ಜನ ಶೇರ್ನ ₹1,000 ರೀತಿ ₹5,04,000 ದುಡ್ಡುಗಳ ಫಂಡಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಎಂಪ್ಲಾಯಿಗಳಿಗೆ ಅಲ್ಲೇ ಸಾಲ ಕೊಟ್ಟು ಕಮ್ಮಿ ಬಡ್ಡಿ ದರದಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡವರು ಅದನ್ನು ಮಾಡ್ತಾರೆ. ಅವತ್ತಿನ ಡೇಯಿಂದನೂ
2018 ಅವರೇ ಅಧ್ಯಕ್ಷರಾಗಿರ್ತಾರೆ ಮತ್ತು ಯಾವುದೇ ರೀತಿಯ ಆ ಸಂಸ್ಥೆಯಲ್ಲಿ ಎಕ್ಸ್ಪೆಂಡಿಚರ್ ಕಾಲಮ್ ಅನ್ನೋದೇ ಇರಲ್ಲ. ಅವರು 2018 ಚನ್ನರಾಯಪಟ್ಟಣದ ಜನನಿ ಸೇವಾ ಫೌಂಡೇಶನ್ ಸಂಸ್ಥೆ ವತಿಯಿಂದ ತಾಲೂಕಿನ ಬದಿಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಗುರುತಿನ ಚೀಟಿ, ಪೆನ್, ಪೆನ್ಸಿಲ್ ಮತ್ತು ನೋಟ್ಬುಕ್ ಅನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆ ಅಧ್ಯಕ್ಷ ಮಂಜುನಾಥ್ ಕುರುವಂಕ ಮಾತನಾಡಿ, ಸರ್ಕಾರಿ ಶಾಲೆ ಉಳಿಸಬೇಕೆಂದು ಎಲ್ಲಾ ಸವಲತ್ತುಗಳು ಸರ್ಕಾರಿ ಶಾಲೆಗಳಲ್ಲಿ ಸಿಗುತ್ತವೆ. ಒಳ್ಳೆ ನುರಿತ ಶಿಕ್ಷಕರಿರುತ್ತಾರೆ. ತಂದೆ ತಾಯಿಗಳಿಗೆ ಹೊರೆಯಾಗದಂತೆ ಶಾಲಾ ಶುಲ್ಕವಿರುತ್ತದೆ. ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಯಾವುದರಲ್ಲೂ ಕಡಿಮೆ ಇರಬಾರದು. ಸರ್ಕಾರಿ ಶಾಲೆಗಳನ್ನು ಉಳಿಸುವ ಕೆಲಸ ನಮ್ಮಂತಹ ಸ್ವಸಹಾಯ ಸಂಸ್ಥೆಗಳಿಂದ ಆಗಬೇಕೆಂದು ಹೇಳಿದರು. ಶಾಲೆ ಮುಖ್ಯೋಪಾಧ್ಯಾಯರಾದ ಸೋಮಶೇಖರ್ ಮಾತನಾಡಿ, ನಿಮ್ಮಂತಹ ಸಂಘ ಸಂಸ್ಥೆಗಳು ಸಹಾಯ ಮಾಡಲು ಮುಂದೆ ಬಂದರೆ ನಾವು ಕೂಡ ಹೆಚ್ಚೆಚ್ಚು ಕೆಲಸ ಮಾಡಲು ಉತ್ತೇಜಿಸಿದಂತಾಗುತ್ತದೆ. ನಮ್ಮ ಶಾಲೆಯ ಹಾಜರಾತಿಯನ್ನು ಹೆಚ್ಚಿಸಲು ಅನುಕೂಲವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಸಂಸ್ಥೆ ಉಪಾಧ್ಯಕ್ಷ ರುದ್ರೇಶ್ ಬಾಲಚಂದ್ರನ್, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಜೆ, ಕಾರ್ಯದರ್ಶಿ ರಮೇಶ್, ಖಜಾಂಚಿ ವಿನೋದ್ ಪ್ರಸಾದ್, ನಿರ್ದೇಶಕರಾದ ಮಧು ಹಿರಿಸಾವೆ, ಕಾಂತರಾಜು, ದಶರಥ ಮಾದಿಹಳ್ಳಿ, ಅಶ್ವಿನಿ, ಶಾಲೆ ಮುಖ್ಯೋಪಾಧ್ಯಾಯ ಸೋಮಶೇಖರ್, ಶಿಕ್ಷಕರಾದ ಸತೀಶ್, ಶಿವಾನಂದ್ ಮತ್ತಿತರರು ಭಾಗವಹಿಸಿದ್ರು. HCN ನ್ಯೂಸ್, ಚನ್ನರಾಯಪಟ್ಟಣ. ಅದೇ ರೀತಿ ಈ ಶಾಲೆಯ ಶಿಕ್ಷಕರಂತ ಸತೀಶ್ ಸರ್ ಅವರು ವೇದಿಕೆ ಕೊಡಬೇಕು ಅಂತ ಹೇಳಿ. ಅದೇ ರೀತಿ ಈ ಶಾಲೆಯ ಇನ್ನೊಬ್ಬ ಶಿಕ್ಷಕರಾದಂಥ ಶಿವಶಂಕರ್ ಸರ್ ಅವರು ವೇದಿಕೆ ಕೊಡಬೇಕು ಅಂತ ಹೇಳಿ. ಅದೇ ರೀತಿ ಈ ಶಾಲೆಯ ಕೇಂದ್ರ ಬಿಂದುವಾದಂತಹ ಎಲ್ಲ ಮಕ್ಕಳಿಗೂ ಕೂಡ ನಿಮ್ಗಾದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮ ಮುಂದುವರಿಸಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅಂಗನವಾಡಿ ಮತ್ತು ಬಿಸಿಯೂಟ ನೌಕರರು ಮತ್ತು ಸಿಬ್ಬಂದಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ನಡೆಸುತ್ತಿದೆ ಎಂದು ಬೇಲೂರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಿಸಿಯೂಟ ಮತ್ತು ಅಂಗನವಾಡಿ ನೌಕರರು ಹಾಗೂ ಸಿಬ್ಬಂದಿಗಳಿಗೆ ಸಮರ್ಪಕ ವೇತನ ಹಾಗೂ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಮತ್ತು ಭದ್ರತೆಯನ್ನ ನೀಡುತ್ತಿಲ್ಲ. ಕೇವಲ ಭರವಸೆಯ ಮೂಲಕವೇ ನಮ್ಮಿಂದ ಕೆಲಸ ತೆಗೆದುಕೊಳ್ಳುತ್ತಿದ್ದಾರೆ. ಶೀಘ್ರವೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಂಗನವಾಡಿ ಮತ್ತು ಬಿಸಿಯೂಟ ನೌಕರರಿಗೆ ಸವಲತ್ತುಗಳನ್ನು ನೀಡಬೇಕೆಂದು ಆಗ್ರಹಿಸಿ ಬೇಲೂರು ತಾಲೂಕು ಬಿಸಿಯೂಟ ಮತ್ತು ಅಂಗನವಾಡಿ ನೌಕರರು ಹಾಗೂ ಸಿಬ್ಬಂದಿಗಳು ಪಟ್ಟಣದ ಹರ್ಡೀಕರ್ ವೃತ್ತದ ಬಳಿ ಧರಣಿ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಬಿಸಿಯೂಟ ನೌಕರರ ಸಂಘದ ಅಧ್ಯಕ್ಷೆ ಮಂಜುಳಾ, ರಾಜ್ಯದಲ್ಲಿ ಕಳೆದ 23 ವರ್ಷದಿಂದ ಸರ್ಕಾರಿ ಹಾಗೂ ಅನುದಾನಿತ ಕಿರಿಯ ಹಿರಿಯ ಪ್ರೌಢಶಾಲೆಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಕೆಲಸ ಮಾಡುತ್ತಿರುವ ಬಿಸಿಯೂಟ ನೌಕರರು ಕಡಿಮೆ ವೇತನಕ್ಕೆ ದುಡಿಯುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಸಲ್ಲದ ಸಬೂಬು ಹೇಳೋ ಬದಲು ಕನಿಷ್ಠ ವೇತನ ನೀಡಬೇಕೆಂದು ಆಗ್ರಹಿಸಿದರು. ಬೇಲೂರು ತಾಲೂಕು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಕಾಮಾಕ್ಷಿ ರಾಜು ಮಾತನಾಡಿ, ಇತ್ತೀಚಿನ ದಿನದಲ್ಲಿ ಅಂಗನವಾಡಿ ಶಿಕ್ಷಕರು ಸರ್ಕಾರ ಪ್ರತಿಯೊಂದು ಸೌಲಭ್ಯಗಳ ಸಮೀಕ್ಷೆ, ವರದಿ ಸೇರಿದಂತೆ 10 ಕೆಲಸಗಳನ್ನು ಅವರ ಹೆಗಲ ಮೇಲೆ ಹಾಕಿದ್ದಾರೆ. ಆದರೆ ಕನಿಷ್ಠ ವೇತನದಲ್ಲಿ ಸೂಕ್ತ ಭದ್ರತೆ ಇಲ್ಲವಾಗಿದೆ. ರಾಜ್ಯ ಸರ್ಕಾರಕ್ಕೆ ಈಗಾಗಲೇ 10 ಬಾರಿ ಬೆಂಗಳೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಸಂದರ್ಭ ಕೇಂದ್ರದ ಕಡೆ ಬೆರಳು ಮಾಡುತ್ತಾರೆ. 10 ವರ್ಷಗಳಿಂದ ಮೂಲಭೂತವಾದ ಬೇಡಿಕೆಗಳು ಇನ್ನೂ ಈಡೇರಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ನೇತ್ರ, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್, ಸೌಭಾಗ್ಯ ಅಂತೋಣಿ, ನಂದೀಶ್, ರವಿ, ಪ್ರದೀಪ್, ಲಕ್ಕಮ್ಮ ಮತ್ತು ಅಶೋಕ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಾನು ತಾಲೂಕು ಅಂಗನವಾಡಿ ನೌಕರರ ಕಾರ್ಯದರ್ಶಿ ಮತ್ತು ಬಿಸಿಯೂಟದ ಅಧ್ಯಕ್ಷರು. ಬಿಸಿಯೂಟಕ್ಕೆ 2018ರಿಂದಲೂ 24 ವರ್ಷ ಆಯಿತು ಬಿಸಿಯೂಟ ಪ್ರಾರಂಭವಾಗಿ. ಬಿಸಿಯೂಟರಿಗೆ 3600 ಕೊಡೋರು. ಈಗ ನಾವು ಹಂತವಾಗಿ ಹೋರಾಟ ಮಾಡಿಕೊಂಡು ಈಗ 4700ವರೆಗೂ ತಂದಿದ್ದೀವಿ. ಪ್ರತಿದಿನ ಮೊಟ್ಟೆ ಸುಲಿಸ್ತಾರೆ ಸರ್ಕಾರ, ಅವರಿಗೆ ಒಂದು ನಯ ಪೈಸನೂ ಕೊಡಲ್ಲ. ಮತ್ತು ಹಾಗೂ ಅವರಿಗೆ ಕೊಡ್ತಕ್ಕಂಥ ಸಂಬಳದ ಬೇಸಿಗೆ ರಜಾ, ದಸರಾ ರಾಜ್ಯದಲ್ಲಿ ಅವರಿಗೆ ಸಂಬಳ ಕೊಡಲ್ಲ. ಅವರಿಗೆ ನಮಗೆ ಆ ಸಂಬಳ ಬಿಡುಗಡೆ ಮಾಡಬೇಕು. ಎಷ್ಟೋ ಹೋರಾಟ ಮಾಡಿದ್ರು ನಮಗೆ 3700 ರೂಪಾಯಿಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಪ್ರತಿಯೊಬ್ಬರು ಪ್ರತಿಯೊಂದು ಶಾಲೆಯಲ್ಲಿ 2 ಜನ ಇದ್ದಾರೆ, ನಾವು ಒಬ್ಬರನ್ನ ತೆಗಿತಾರೆ ಮಕ್ಕಳನ್ನ ಕಡಿಮೆ ಆದಮೇಲೆ. ಆ ಥರ ಮಾಡಬಾರ್ದು. ಮತ್ತು 60 ವರ್ಷ
ಜುಲೈ ತಿಂಗಳು 11ರ ಶುಕ್ರವಾರದಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮಾಯಾಮೃಗ ಮತ್ತು ಎದೆಯ ಹಣತೆ ಎಂಬ 2 ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೀಕ್ಷಣೆ ಮಾಡುವುದರ ಮೂಲಕ ಯಶಸ್ವಿಗೊಳಿಸುವಂತೆ ರಂಗಸಿರಿ ಕಾರ್ಯದರ್ಶಿ ಶಾಡ್ರಾಕ್ ತಿಳಿಸಿದರು. ಹಾಸನದಲ್ಲಿ ಮಂಗಳವಾರ ಮಾತನಾಡಿ, ನಗರದಲ್ಲಿ 2025 ಜುಲೈ 11ರ ಶುಕ್ರವಾರ ಸಂಜೆ 5:30ಕ್ಕೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಪೂರ್ಣಚಂದ್ರ ತೇಜಸ್ವಿ ಅವರ ಮಾಯಾಮೃಗ ನಾಟಕ ಮತ್ತು ಭಾನು ಮುಷ್ತಾಕ್ ಅವರ ಎದೆಯ ಹಣತೆ ಸೇರಿ 2 ನಾಟಕ ಪ್ರದರ್ಶನಗೊಳ್ಳಲಿದೆ. ಒಂದು ನಾಟಕ ಮಾಯಾಮೃಗವನ್ನ ರಂಜಿತ್ ಶೆಟ್ಟಿ ಕುಕ್ಕುಡೆ ನಿರ್ದೇಶನ ಮಾಡಿದ್ದು, ಇನ್ನೊಂದು ಎದೆಯ ಹಣತೆ ನಾಟಕವನ್ನ ಡಾ ಎಂ ಗಣೇಶ್ ಹೆಗ್ಗೋಡು ನಿರ್ದೇಶಿಸಿದ್ದಾರೆ ಎಂದರು. ಸತ್ಯಶೋಧನ ರಂಗ ಸಮುದಾಯ ಹೆಗ್ಗೋಡು ಅರ್ಪಿಸುವ, ಜನಮನದಾಟ ಅಭಿನಯಿಸುವ ಪೂರ್ಣಚಂದ್ರ ತೇಜಸ್ವಿ ಹಾಗೂ ಭಾನು ಮುಷ್ತಾಕ್ ಅವರ ಕಥೆಗಳನ್ನು ಆಧರಿಸಿ ಈ ನಾಟಕ ಪ್ರದರ್ಶನ ನಡೆಯಲಿದೆ. ಪೂರ್ಣಚಂದ್ರ ತೇಜಸ್ವಿ ಅವರ ಮಾಯಾಮೃಗ ನಾಟಕವನ್ನ ರಂಜಿತ್ ಕುಕ್ಕುಡೆ ಅವರು ನಿರ್ದೇಶಿಸಿದ್ದು, ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಭಾನು ಮುಷ್ತಾಕ್ ಅವರ ಎದೆಯ ಹಣತೆ ನಾಟಕವನ್ನ ಎಂ ಗಣೇಶ್ ಹೆಗ್ಗೋಡು ಅವರು ನಿರ್ದೇಶನ ಮಾಡಿದ್ದಾರೆ. 2 ನಾಟಕಗಳು ಸಮಾಜಕ್ಕೆ ಉತ್ತಮ ಸಂದೇಶ ನೀಡಲು ಸಜ್ಜಾಗಿದ್ದು, ಎಲ್ಲರೂ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ಕಸಬಾ ಮಾಜಿ ಗೌರವಾಧ್ಯಕ್ಷ ರವಿ ನಾಕಲ್ಗೂಡು ಮಾತನಾಡಿ, ಬೂಕರ್ ಪ್ರಶಸ್ತಿಗೆ ಭಾಜನರಾಗಿ ಜಿಲ್ಲೆಗೆ ಗೌರವ ತಂದಿರುವಂತಹ ಎದೆಯ ಹಣತೆ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಮಾಯಾಮೃಗ ನಾಟಕ ಪ್ರದರ್ಶನವಾಗುತ್ತಿರುವುದು ಸಂತೋಷದ ವಿಚಾರವಾಗಿದೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಸಮಾಜಕ್ಕೆ ಸಂದೇಶ ಕೊಡುವಂತಿರಬೇಕು. ರಂಗಸಿರಿ ಕಲಾವಿದರು ಎಂದರೆ ಅನುಭವ ಹೊಂದಿರುವ ಕಲಾವಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಶಾಸಕ ಎಚ್ಪಿ ಸ್ವರೂಪ್, ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು, ಹಿರಿಯ ಮತ್ತು ಕಿರಿಯ ರಂಗಭೂಮಿ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ಎಂದು ನಾಟಕದ ಬಗ್ಗೆ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಲಾವಿದ ಸುರೇಶ್, ಪ್ರಾಂಶುಪಾಲ ಚಂದ್ರಕಾಂತ ಪಡೇಸೂರ್, ಸಮಾಜ ಸೇವಕ ಹೆಮ್ಮಿಗೆ ಮೋಹನ್, ಹಿರಿಯ ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ, ರಂಗಸಿರಿ ಹಿರಿಯ ಕಲಾವಿದ ಜವರಯ್ಯ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ರಂಗಭೂಮಿಯ ಪರಿಚಯನ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕಾಲೇಜುಗಳಿಗೆ ಹೋಗಿ ಕಾಲೇಜು ರಂಗೋತ್ಸವ ಅಂದರೆ ಕಾಲೇಜಿಗೆ ಅವರಿಗೆ ಒಂದು ತಿಂಗಳ ತರಬೇತಿಯನ್ನು ಕೊಟ್ಟು ಅಲ್ಲೇ ಅವರ ನಾಟಕಗಳನ್ನು ಸಿದ್ಧಗೊಳಿಸಿ ಅವ್ರನ್ನ ಸಾಂಸ್ಕೃತಿಕ ಪಥದೆಡೆಗೆ ಅವ್ರನ್ನ ನಾವು ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಹೀಗೆ ಕಾಲೇಜು ರಂಗೋತ್ಸವ ಸಹ ನಾವು ಮಾಡ್ತಾ ಬಂದಿದ್ದೀವಿ. ಹೀಗೆ ರಂಗಸಿರಿ ಸಾಂಸ್ಕೃತಿಕವಾಗಿ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ. ಹಾಗೆ ಹೊರ ಜಿಲ್ಲೆಗಳಿಂದ ಹೊರ ತಂಡಗಳನ್ನು ಕರೆಸಿ ನಾಟಕವನ್ನು ಸಹ ಏರ್ಪಡಿಸ್ತಾ ಬಂದಿದೆ. ಜೊತೆಗೆ ರಂಗಸಿರಿ ಅನೇಕ ನಾಟಕಗಳನ್ನ ಈ ಜಿಲ್ಲೆಯಲ್ಲಿ ಪ್ರದರ್ಶನ ಮಾಡಿದೆ. ರಂಗಸಿರಿ ಯಾವುದೇ ನಾಟಕಗಳನ್ನು ಮಾಡಿದ್ರೂ ಕೂಡ ಒಂದು ಅರ್ಥಪೂರ್ಣವಾದಂಥ ಸಮಾಜಕ್ಕೆ ಒಂದು ಬಹುದೊಡ್ಡ ಸಂದೇಶವನ್ನು ನೀಡುವಂತಹ ನಾಟಕವನ್ನು ಮಾಡುವುದರ ಮೂಲಕ ಇಡೀ ರಾಜ್ಯದಲ್ಲಿ ರಂಗಸಿರಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದೆ. ರಂಗಸಿರಿ ಕಲಾವಿದರು ಅಂದರೆ ಬಹಳ ಅನುಭವವುಳ್ಳ ಕಲಾವಿದರಾಗಿರ್ತಾರೆ. ಅವರು ಯಾವುದೇ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ ಅಂದರೆ ಆ ನಾಟಕಕ್ಕೆ ಒಂದು ಅರ್ಥ ಬರ್ತದೆ, ಆ ನಾಟಕದ ಹೆಸರಲ್ಲಿ ಮಾಡುವಂಥ ವ್ಯಕ್ತಿಗೆ ಅರ್ಥ ಬರ್ತದೆ. ಸಂಜೆ 5 ಗಂಟೆಗೆ ನಡೀತಕ್ಕಂಥ ಈ ಉಚಿತ ನಾಟಕ ಪ್ರದರ್ಶನ ರಂಗಸಿರಿಯವರ ಕಲಾವಿದ ತಂಡದ ಆಶ್ರಯದಲ್ಲಿ ನಡೀತಕ್ಕಂಥ 2 ಈ ದೇಶದ ಕರ್ನಾಟಕದ ಅತ್ಯುತ್ತಮ ಸಾಹಿತಿಗಳ ಲೇಖನ ರೂಪದಲ್ಲಿ ಬಂದಿರತಕ್ಕಂಥ ಮಾಯಾಮೃಗ ಮತ್ತು ಎದೆಯ ಹಣತೆ ಈ ಒಂದು ಸಾಹಿತ್ಯವನ್ನು ನಾಟಕದ ರೂಪದಲ್ಲಿ ಪ್ರದರ್ಶನ ನೀಡಲು ಮುಂದೆ ಬಂದಿರತಕ್ಕಂಥ ರಂಗಸಿರಿ ತಂಡಕ್ಕೆ ನಾವೆಲ್ಲರೂ ಕೂಡ ಹಾಸನ ಜಿಲ್ಲೆಯ ನಾಗರಿಕರು ಅತ್ಯುತ್ತಮವಾಗಿ ಅವರಿಗೆ ಉತ್ತೇಜನ ಕೊಡಬೇಕು ಮತ್ತು ಪ್ರೋತ್ಸಾಹ ಕೊಡೋದ್ರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಆ ದಿವಸ ಈ ಉಚಿತ ನಾಟಕವನ್ನು ನೋಡೋದಕ್ಕೆ ನಾವೆಲ್ಲ ಭಾಗವಹಿಸಲಿ. ಕೌಟುಂಬಿಕ ಕಲಹದ ಹಿನ್ನೆಲೆ ಬೆಳೆದು ನಿಂತಿದ್ದ ಜೋಳದ ಬೆಳೆಯನ್ನು ನಾಶ ಮಾಡಿರುವ ಘಟನೆ ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರವಿ ಎಂಬುವವರು ತಮ್ಮ ಕುಟುಂಬದ ಆಸ್ತಿಯಲ್ಲಿ ಬೆಳೆದಿದ್ದ ಜೋಳದ ಬೆಳೆಯನ್ನ ಅವರ ಅಣ್ಣ ರಂಗಸ್ವಾಮಿ ಕುಟುಂಬಸ್ಥರು ನಾಶ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಜುಲೈ 9ರಂದು ಬೆಳಗ್ಗೆ ಯಾರೂ ಇಲ್ಲದ ಸಂದರ್ಭ ಜಮೀನಿಗೆ ನುಗ್ಗಿ ಈ ರೀತಿ ಮಾಡಿದ್ದಾರೆ. ನಮ್ಮ ಕುಟುಂಬದ ಆಸ್ತಿ ಹಂಚಿಕೆ ವಿಚಾರದಲ್ಲಿ ನಮ್ಮ ನಡುವೆ ಕೆಲ ಗೊಂದಲಗಳಿದ್ದು, ಇದರ ನಡುವೆ ನಾನು ಭೂಮಿ ಉಳುಮೆ ಮಾಡುತ್ತಿದ್ದೇನೆ. ಅದನ್ನು ವಿರೋಧಿಸಿದ ನನ್ನ ಅಣ್ಣನ ಕುಟುಂಬ ಈ ರೀತಿ ಕೃತ್ಯ ಎಸಗಿದ್ದಾರೆ. ಬೆಳೆದು ನಿಂತ ಬೆಳೆ ಹಾಳು ಮಾಡದೆ ನಾಲ್ವರ ಸಮ್ಮುಖದಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದಿತ್ತು. ಇದೀಗ ಕಷ್ಟಪಟ್ಟು ಬೆಳೆದ ಬೆಳೆ ನಾಶವಾಗಿದ್ದು ಸಾವಿರಾರು ರೂಪಾಯಿ ನಷ್ಟವಾಗಿದೆ. ಈ ಕೃತ್ಯ ಎಸಗಿದವರ ವಿರುದ್ಧ ಕ್ರಮವಾಗಬೇಕೆಂದು ಬೆಳೆ ಕಳೆದುಕೊಂಡವರು ಆಗ್ರಹಿಸಿದ್ದಾರೆ. HCN ನ್ಯೂಸ್ ಹಾಸನ್. ರಂಗಸ್ವಾಮಿ ಅಂತ ಅಣ್ಣನ ಹೆಂಡತಿ ಶಿವಮ್ಮ ಅಂತ ಒಂದೇ ಊರು ಅವರಿರೋದು ಹಾಸನಲ್ಲಿ. ಮಕ್ಕಳು ಪವಿತ್ರ ಅಂತ ಇವಳು ಸ್ವರ್ಣ ಅಂತ ದೊಡ್ಡವಳು, ಪವಿತ್ರ ಅಂತ ಇದ್ರು. ಪವಿತ್ರ ಅನ್ನೋ ಗಂಡ ಅವನು ಹಾಸನದವನು ಮಧು ಅಂತ. ಅವರೆಲ್ಲ ಬಂದು ಕಿತ್ತು ಹಲ್ಲೆ ಮಾಡೋಕ್ಕೋಸ್ಕರ ಬಂದಿದ್ರು. ಆದರೂ ನಮಗೆ ಬೆಳಿಗ್ಗೆ ಬಂದು ಜನ ಹೇಳ್ದಾಗಲೇ ಗೊತ್ತಾಗಿದ್ದು ಹಿಂಗೆ ಕಿತ್ತಾಕಿ ಹೋಗಿದ್ದಾರೆ ನೋಡಿ ಅಂತ. ಆಗ ಬಂದು ನೋಡಿದ್ರೆ ಈ ಕೆಲಸ ಮಾಡಿದ್ದಾರೆ. ಇದು ಯಾವುದೂ ಥರ ಜಮೀನು ಸಹ ನಮ್ಮ 3 ಜನದ ಹೆಸರಿಗೆ ಆಗಿರೋದಿಲ್ಲ, ಎಲ್ಲ ನಮ್ಮ ಅಪ್ಪರ ಹೆಸರಲ್ಲೇ ಇದೆ. ಇಂದು ತೀರ್ಮಾನ ಆಗೋ ತನಕ ನಮ್ಮ ಮಧ್ಯದಣ್ಣ ಗೋವಿಂದ ನಂಜೇಗೌಡ ಅನ್ನೋರು ನಮಗೆ ಹೇಳಿದ್ದು ಮಾಡಿದರು, ನೀವು ಈ ಕೆಲಸ ಮಾಡಿದಾರಲ್ಲ ಸೈಟಿಂದು
ನಮ್ಮ ಸೈಟ್ನು ಸೇರಿಸಿ ನೀವು ಮಾರ್ಕೊಂಡಿದ್ರಲ್ಲ ಹಾಸನದಲ್ಲಿ 1.5 ಕೋಟಿ ಹೋಗೋ ಆಸ್ತಿ ಮಾರ್ಕೊಂಡಿದ್ರಲ್ಲ ಗೊತ್ತಿರೋದಲ್ಲ ಅನ್ನೋ ಹೊತ್ತಿಗೆ ಈ ಜಮೀನು ಹಂಚ್ಕೊಳ್ಳೋ ಟೈಮಲ್ಲಿ ಅದೇನಾದ್ರು ಇದು ಮಾಡಿರಾಗುತ್ತೆ, ಇದು ಹೊಡ್ಕೊಂತ ಇರಪ್ಪ ನೀನು ಅಂತ ಹೇಳಿ ಒಟ್ಟಿಗೆ ಟೋಟಲಿ ನಮ್ಮ ಅಪ್ಪ ಅಮ್ಮ ಇರೋ ತನಕಲ್ಲೂ ಯಾರಿಗೇನು ಇದು ಮಾಡಿರಲ್ಲ, ನೀವು ಗೈಕೊಂಡು ಏನು ಬೇಕು ತಿನ್ನಿ ಅಂತ ಹೇಳಿದ್ರು ನಾವು ಅದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದು ಗೊತ್ತಿಲ್ದಂಗೆ 1.5 ವರ್ಷ 2 ವರ್ಷದಲ್ಲಿ ಮಾರ್ಕೊಂಡಿದ್ದಾರೆ. ಅದು ರಂಗಸ್ವಾಮಿ. ಆಮೇಲೆ ಇದು ಸ್ಟೇಷನ್ ತನಕಲ್ಲೂ ಹೋಗಿ ಪಂಚಾಯತಿಯೆಲ್ಲ ಆಗಿತ್ತು, ಸರ್ಕಲ್ ಸಿಟಿ ಒಳಗೆ. ಅವ್ರದ್ದೇನು ವಿಷಯ ಇದೆ ಅದು ಬಿಟ್ಬಿಟ್ಟು ನೀವು 2 ದಿವಸ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ಪಂಪ್ ಹೌಸ್ ರಸ್ತೆಯಲ್ಲಿರುವ TAPC MS ಸಂಘದಿಂದ ಪಡಿತರ ಗೋದಾಮಿಗೆ ಬಾಡಿಗೆ ನೀಡಿದ ಜಾಗ ಮಳೆಗಾಲದ ಹಿನ್ನೆಲೆ ಕೆಸರುಮಯವಾಗಿದ್ದು ಗಿಡಗಂಟೆಗಳು ಬೆಳೆದು ರೋಗದ ತಾಣವಾಗಿದೆ ಎಂದು ಕರವೇ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೇಲೂರು ತಾಲೂಕಿನ 86ಕ್ಕೂ ಅಧಿಕ ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಸೇರಿದಂತೆ ವಿವಿಧ ಪಡಿತರವನ್ನು ವಿತರಿಸುವ ಜಾಗ ಕೆಸರುಮಯವಾಗಿದ್ದು ಅನಾರೋಗ್ಯದ ಭೀತಿ ಕಾಡುತ್ತಿದೆ. ಸಂಬಂಧಪಟ್ಟವರು ಶೀಘ್ರವೇ ಕಾಯಕಲ್ಪ ನೀಡಬೇಕೆಂದು ಕರವೇ ಅಧ್ಯಕ್ಷ VS ಭೋಜೇಗೌಡ ಕೆಸರಿನಲ್ಲಿ ಗದ್ದೆ ನಾಟಿ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಅವರು, ಬೇಲೂರು ಪಟ್ಟಣದ ಪಂಪ್ ಹೌಸ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಸಂಬಂಧಿಸಿದ ಜಾಗದಲ್ಲಿ ಬೇಲೂರು ತಾಲೂಕಿನ 85ಕ್ಕೂ ಹೆಚ್ಚಿನ ನ್ಯಾಯಬೆಲೆ ಅಂಗಡಿಗೆ ಪಡಿತರ ವಿತರಿಸುವ ಗೋದಾಮು ಕಟ್ಟಡ ಮತ್ತು ಶಿಶು ಮತ್ತು ಮಹಿಳಾ ಇಲಾಖೆಗೆ ಸಂಬಂಧಪಟ್ಟ ದಾಸ್ತಾನು ಕಟ್ಟಡ ಹಾಗೂ ಇದೇ ಸಂಘದ ರಸಗೊಬ್ಬರ ದಾಸ್ತಾನು ಮಳಿಗೆಗೆ ವಿಶಾಲವಾದಂತಹ ಜಾಗವಿದೆ. ಈ ಜಾಗ ಸದ್ಯ ಮಳೆಗಾಲದ ಸಂದರ್ಭದಲ್ಲಿ ಕೆಸರುಮಯವಾಗಿದ್ದು ಅನಾರೋಗ್ಯಕ್ಕೆ ಕಾರಣವಾಗುತ್ತಿದೆ. ಕಳೆದ 16 ವರ್ಷದಿಂದ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಜಾಗದಲ್ಲಿ ಇಡೀ ತಾಲೂಕಿಗೆ ಪಡಿತರ ದಾಸ್ತಾನು ಗೋದಾಮನ ನಿರ್ಮಿಸಿದೆ. ಅಲ್ಲದೆ ರಸಗೊಬ್ಬರ ಮಾರಾಟ ಸೇರಿದಂತೆ ವಿವಿಧ ರೀತಿಯಲ್ಲಿ ವಹಿವಾಟು ನಡೆಯುತ್ತಿದೆ. ಆದರೆ ಯಾರೊಬ್ಬರೂ ಇಲ್ಲಿ ತನಕ ಕೆಸರುಮಯವಾದಂತಹ ಮೈದಾನವನ್ನು ಸರಿಪಡಿಸಲು ಮುಂದಾಗಿಲ್ಲ. ಇದೇ ರಸ್ತೆಯಲ್ಲಿ ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳುತ್ತಾರೆ. ಅಲ್ಲದೆ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗುತ್ತಿದೆ. ಈಗಾಗಲೇ ತಾಲೂಕಿನಲ್ಲಿ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಆವರಿಸಿಕೊಂಡಿವೆ. ಪುರಸಭೆಗೂ ಕೂಡ ಈ ಬಗ್ಗೆ ತಿಳಿಸಲಿದ್ದು ಸದ್ಯ ತಾಲೂಕು ಆರೋಗ್ಯಾಧಿಕಾರಿಗಳು ಬಂದು ವೀಕ್ಷಿಸಿ ಪರಿಶೀಲಿಸಿ ಇವರಿಗೆ ನೋಟಿಸ್ ನೀಡಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಕೆಸರುಮಯವಾಗಿ ಅನಾರೋಗ್ಯಕ್ಕೆ ಮುನ್ನುಡಿ ಬರೆಯುತ್ತಿರುವಂತಹ ದಾಸ್ತಾನು ಮಳಿಗೆಯನ್ನ ಇಲ್ಲಿಂದ ಸ್ಥಳಾಂತರಿಸಬೇಕು. ಇಲ್ಲವಾದರೆ ನಮ್ಮ ಕರವೇ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಉಗ್ರ ರೀತಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರವೇ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್, ಉಪಾಧ್ಯಕ್ಷ ಮಂಜು ಆಚಾರ್, ಹುಸೇನ್, ಕಾರ್ಮಿಕ ಘಟಕದ ಅಧ್ಯಕ್ಷ, ಆಟೋ ಘಟಕದ ಅಧ್ಯಕ್ಷ ಲೋಕೇಶ್, ಮಂಜುನಾಥ್, ಯುವ ಘಟಕದ ಅಧ್ಯಕ್ಷ ಸತೀಶ್, ನವೀನ್, ರಾಜು, ರಘು, ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. HCI ನ್ಯೂಸ್, ಬೇಲೂರು. TAPC MS ಫೀಲ್ಡ್ ಇನ್ ಗತಿ ನೋಡಿ ಯಾವ ಪರಿಸ್ಥಿತಿ ಇದೆ. ಇಲ್ಲಿ ಪ್ರತಿ ವರ್ಷ ನೂರಾರು ಲೋಡು ಅಕ್ಕಿ ಎಲ್ಲ ತಾಲೂಕುಗಳಿಗೆ ಇಲ್ಲಿಂದ ಸರಬರಾಜಾಗುತ್ತೆ, ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ. ಹಾಗೆ ಆ ಸೊಸೈಟಿಯಿಂದ ಸಾವಿರಾರು ಮೂಟೆ ಗೊಬ್ಬರ ಸರಬರಾಜಾಗುತ್ತೆ ಎಲ್ಲ ತಾಲೂಕುಗಳಿಗೆ. ಇಂಥ ದುಸ್ಥಿತಿ ಇಲ್ಲಿ ಬೇಕಾದಷ್ಟು ಸೊಸೈಟಿಲಿ ದುಡ್ಡಿದೆ. ಏನು TAPC MS ಅಧ್ಯಕ್ಷರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಅಧ್ಯಕ್ಷರಿಗೆ ಕಾಳಜಿ ಬೇಕು. ಇದಕ್ಕೆಲ್ಲ ಸಿಮೆಂಟು ಇಲ್ಲ ಇಂಟರ್ಲಾಕೋ ಏನಾರು ಹಾಕಿಸಿ ವಾಹನಗಳು ಹೋಗಿ ಬರತಕ್ಕಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಕೆಲಸ ಮಾಡೋ ಅಂತಾರೆ ಹೆಂಗೆ ಗೊಬ್ಬರದ ಮೂಟೆನ ಒದ್ಗ ಬರೋದು ಹೆಂಗೆ, ಅಕ್ಕಿ ಮೂಟೆನ ಹೊರೋದು ಹೆಂಗ್ರಿ ಇಲ್ಲಿ ಕೆಲಸ ಮಾಡೋ ಅಂಥ ಕೆಲಸಗಾರರು. ಅಂಥ ಹೀನಾಯ ಪರಿಸ್ಥಿತಿ ಇದ್ರೊಳಗಡೆ ಹೋಗಂಗಿಲ್ಲ. ಅಂಥದ್ರೊಳಗಡೆ ಹೋಗಿ ಹೆಂಗೆ ಕೆಲಸ ಮಾಡ್ತಾರೆ ಅವರು? ಮನ್ಸರಲ್ವಾ ನಮ್ಮಂಗೆ? ಬರೀ ಅಧ್ಯಕ್ಷರು AC ರೂಮಲ್ಲಿ ಕುತ್ಕೊಬಿಟ್ರೆ ಆಗುತ್ತಾ? ಇಲ್ಲಿ ಬಂದು ನೋಡ್ಬೇಕು. ಇಲ್ಲಿರೋ ಅವ್ಯವಸ್ಥೆಯನ್ನು ನೋಡಿ ಇದು ಕೂಡಲೇ ಸರಿಪಡಿಸಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಮಠದಿಂದ ಆ ಸೊಸೈಟಿಗೆ ಬೀಗ ಹಾಕಿ ಬಂದ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಕಳೆದ 5 ತಿಂಗಳಿನಿಂದ ಬಾಕಿ ಇರುವ ಕಮಿಷನ್ ಬಿಡುಗಡೆ ಆಗಿರೋದಿಲ್ಲ. ಸುಮಾರು 400 ರಿಂದ 500 ಕೋಟಿ ಕಮಿಷನ್ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಇಲ್ಲವಾದರೆ ಮುಂದಿನ ತಿಂಗಳಿನಿಂದ ಪಡಿತರ ಎತ್ತುವರಿ ಮಾಡೋದಿಲ್ಲ ಎಂದು ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿ. ಕೃಷ್ಣಪ್ಪ ಎಚ್ಚರಿಸಿದರು.
ಹಾಸನದಲ್ಲಿ ಮಂಗಳವಾರ ಮಾತನಾಡಿ ಬಾಡಿಗೆ ಹಣ ನೀಡಿಲ್ಲ ಎಂದು ಲಾರಿ ಮಾಲೀಕರ ಸಂಘದವರು ಈಗಾಗಲೇ ಪ್ರತಿಭಟನೆ ಆರಂಭಿಸಿದ್ದಾರೆ. ನಾವು ಈ ಮೊದಲು ಪ್ರತಿಭಟನೆಗೆ ನಿರ್ಧರಿಸಿದ್ದೆವು. ಆದರೆ ಬಾಕಿ ಕಮಿಷನ್ನಲ್ಲಿ ನಿನ್ನೆ 100 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಬಾಕಿ ಹಣವನ್ನು ಆಯುಕ್ತರ ಕಚೇರಿಯಿಂದ ಡಿಬಿಟಿ ಮೂಲಕ ಮಾಲೀಕರ ಖಾತೆಗೆ ಜಮೆ ಮಾಡುವಂತೆ ಒತ್ತಾಯಿಸಿದ್ರು. ಇದೇ ವೇಳೆ 5 ಕೆಜಿ ಪಡಿತರ ಕಡಿತ ಮಾಡಿ ಫುಡ್ ಕಿಟ್ ನೀಡೋದು ಬೇಡ, ಅದು ಒಂದು ಕಾರ್ಡ್ಗೆ 1 ಕಿಟ್ ಕೊಡಲು ನಿರ್ಧರಿಸಿದ್ದಾರೆ ಎಂಬ ಮಾಹಿತಿ ಇದೆ. 10 ಕೆಜಿ ಅಕ್ಕಿ ಕೊಡೋದರ ಜೊತೆಗೆ ಬೇಳೆ, ಎಣ್ಣೆ, ಉಪ್ಪು ಮೊದಲಾದ ಸಾಂಬಾರ್ ಪದಾರ್ಥವುಳ್ಳ ಕಿಟ್ ಬೇಕಾದರೆ ನೀಡಲಿ ಎಂದರು. ಗೂಗಲ್ ಸರ್ವೆ ಮೂಲಕ ನ್ಯಾಯಬೆಲೆ ಅಂಗಡಿ ಅಲಾಟ್ ಮಾಡೋದು ಸರಿಯಲ್ಲ, ಬದಲಾಗಿ ಪಿಡಬ್ಲ್ಯೂಡಿ ಸರ್ವೆ ಮಾಡಿಸಿ ಎಂದ ಅವರು, ಕಳೆದ ಹಲವು ವರ್ಷಗಳಿಂದ ಕಮಿಷನ್ ಜಾಸ್ತಿ ಮಾಡಿಲ್ಲ. ಈ ಸಂಬಂಧ ಕೇಂದ್ರ ಸಚಿವರನ್ನು ಆಹ್ವಾನಿಸಿ ಬೃಹತ್ ಕಾರ್ಯಕ್ರಮ ಮಾಡಿ ನಮ್ಮ ಸಮಸ್ಯೆ ಹೇಳಿಕೊಳ್ಳಲಾಗುವುದೆಂದು ತಮ್ಮ ಅಳಲನ್ನ ತೋಡಿಕೊಂಡರು. ರಾಜ್ಯ ಸರ್ಕಾರ ಕೊಡುವ ಅಕ್ಕಿ ಕಡಿತಗೊಳಿಸಿ ಫುಡ್ ಕಿಟ್ ಕೊಡಲು ಚಿಂತನೆ ನಡೆಸಿದೆ. ಇದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಒಂದು ಕಾರ್ಡ್ಗೆ 1 ಕಿಟ್ ಕೊಟ್ರೆ ಕುಟುಂಬಕ್ಕೆ ಸಾಕಾಗೋದಿಲ್ಲ, ಅಕ್ಕಿ ಕಡಿಮೆಯಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಡಿಟಿ ಮಂಜೇಗೌಡ, ಉಪಾಧ್ಯಕ್ಷ ಶಿವಪ್ಪ, ಅಧ್ಯಕ್ಷ ನಾಗರಾಜ್, ಖಜಾಂಚಿ ಮಲ್ಲಿಕಾರ್ಜುನ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಏನು ಈಗ ನಮಗೆ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಸುಮಾರು 5 ತಿಂಗಳಿಂದ ಕಮಿಷನ್ ಬಿಡುಗಡೆ ಆಗಿಲ್ಲ. ಅದಕ್ಕೆ ನಾವು ಮೊನ್ನೆ 4ನೇ ತಾರೀಕು ಹೋಗಿ ಮೊನ್ನೆ ಸಚಿವರನ್ನ ಮತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಮೊನ್ನೆಯಿಂದ ಲಾರಿ ಮಾಲೀಕರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮಗೆ 250 ಕೋಟಿ 240 ಕೋಟಿ ಕಮಿಷನ್ ಬರಬೇಕು ಅಂತ ಅಂದ್ಬಿಟ್ಟು ನಮ್ಮನ್ನು ಈ ಪ್ರಶ್ನೆ ಮಾಡಿದ್ರು, ಯಾಕೆ ಸ್ಟ್ರೈಕ್ ಮಾಡಲ್ಲ, ನಾವು ಅವ್ರಿಗೇನು ಮೊದಲೇ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದು. ಈಗ ನಿನ್ನೆ ಒಂದು 100 ಚಿಲ್ಲರೆ ಕೋಟಿ ಬಿಡುಗಡೆ ಮಾಡಿದ್ದಾರೆ, ಏಪ್ರಿಲ್ 1 ತಿಂಗಳದು. ಅದಕ್ಕೆ ನಾನು ಸುಮಾರು 6 ತಿಂಗಳು ಬೇಡಿಕೆ ಇದು. ನೀವೇನೇ ಮಾಡಿದ್ರು ಏನು DBT ಮುಖಾಂತರ ಕಾರ್ಡ್ದಾರಿಗೆ ಹಣನ ಕಳಿಸ್ಕೊಡ್ತಾ ಇದ್ರಿ, ಅದೇ ರೀತಿ ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಹಾಗೂ ರೈತರಿಗೆ ಪರಿಹಾರ ನೀಡುವಂತೆ ರೈತ ಸಂಘ ನಡೆಸುತ್ತಿದ್ದ ಅಹೋರಾತ್ರಿ ಮುಷ್ಕರವನ್ನು ಅಧಿಕಾರಿಗಳು ಮನವೊಲಿಸುವ ಮೂಲಕ ಕೈಬಿಡಲಾಯಿತು. ಬೇಲೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ 3 ದಿನಗಳಿಂದ ಕಳಪೆ ಬಿತ್ತನೆ ಬೀಜ ಹಾಗೂ ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ರೋಗ ಬಂದಿರೋ ಹಿನ್ನೆಲೆ ಸೂಕ್ತ ಪರಿಹಾರ ನೀಡುವಂತೆ ಪ್ರತಿಭಟನೆ ನಡೆಸಲಾಗುತ್ತಿತ್ತು. ಅಹೋರಾತ್ರಿ ಪ್ರತಿಭಟನೆ ನಿಲ್ಲಿಸುವಂತೆ ಅಧಿಕಾರಿಗಳು ಎಷ್ಟೇ ಮನವೊಲಿಸಿದ್ರೂ ಬಗ್ಗದ ಹಿನ್ನೆಲೆ ಸರ್ಕಾರದ ಕೃಷಿ ಪ್ರಧಾನ ಕಾರ್ಯದರ್ಶಿ ದೂರವಾಣಿ ಮೂಲಕ ರೈತ ಸಂಘದ ಪದಾಧಿಕಾರಿಗಳ ಜೊತೆ ಮಾತನಾಡಿ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಈ ವೇಳೆ ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ ಮಾತನಾಡಿ, ನಮಗೆ ಸರ್ಕಾರದ ಸುಳ್ಳು ಭರವಸೆ ಬೇಕಿಲ್ಲ. ನಮಗೆ ಪರಿಹಾರದ ಜೊತೆಗೆ 22 ಅಂಗಡಿಗಳಿಂದ ನೀಡಿರುವ ಕಳಪೆ ಬಿತ್ತನೆ ಬೀಜವನ್ನ ಮಾರಿದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಅವರ ಪರವಾನಗಿ ರದ್ದುಗೊಳಿಸಿ ಪ್ರಕರಣ ದಾಖಲಿಸಿ, ಅಲ್ಲದೆ 1 ವಾರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಬೆಳೆ ಪರಿಹಾರದ ಬಗ್ಗೆ ಅರ್ಜಿಯನ್ನ ಸ್ವೀಕರಿಸಲು ಎಲ್ಲಾ ಕೃಷಿ ಇಲಾಖೆಗೆ ಸೂಚನೆ ನೀಡಿದ ಹಿನ್ನೆಲೆ ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳೋ ಭರವಸೆ ನೀಡಿದ ಮೇರೆಗೆ ನಾವುಗಳು ಪ್ರತಿಭಟನೆಯನ್ನ ವಾಪಸ್ ಪಡೆಯುತ್ತಿದ್ದು, ಇದು ಈಡೇರದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ರೀತಿ ಪ್ರತಿಭಟಿಸಬೇಕಾಗುತ್ತದೆ ಎಂದರು. ಅಲ್ಲದೆ ಸರ್ಕಾರ ಸಮರ್ಪಕವಾಗಿ ಬೆಳೆ ಪರಿಹಾರ ನೀಡುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು, ಅದಕ್ಕೆ ಅವರು ಭರವಸೆ ನೀಡುವ ಮೂಲಕ ನಾಳೆಯಿಂದ ಎಲ್ಲಾ ಕೃಷಿ ಇಲಾಖೆಗಳಲ್ಲಿ ಬೆಳೆ ಪರಿಹಾರದ ಬಗ್ಗೆ ಅರ್ಜಿಯನ್ನ ಪಡೆಯಲು ಮುಂದಾಗಲಿದ್ದಾರೆ. ಪ್ರತಿಯೊಬ್ಬ ರೈತರು ಅದನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕುಮಾರ್ ಬಸವರಾಜು, ಧರ್ಮೇಗೌಡ, ಮನು, ನಂಜುಂಡಿ, ಶ್ರೀನಿವಾಸ್ ಹಾಗೂ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಕೃಷಿ ಅಧಿಕಾರಿಗಳಾದ ರಮೇಶ್, ಕೋಕಿಲ, ಕಾವ್ಯಶ್ರೀ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನಿನ್ನೆಯಿಂದ ಏನು ಮುಸ್ಕಿನ ಜೋಳಕ್ಕೆ ಬಿಳಿಸುಳಿ ರೋಗ ಕಳಪೆ ಬಿತ್ತನೆ ಬೀಜದಿಂದ ಆಗಿದೆ ಅಂತಕ್ಕಂಥ ವಿಚಾರನ ಇಟ್ಕೊಂಡು ತಾಲೂಕು ಕಚೇರಿ ಮುಂದೆ 7/7/25 ಸೋಮವಾರ ಬೆಳಗ್ಗೆಯಿಂದ ಇವತ್ತು ಮಂಗಳವಾರ ರಾತ್ರಿವರೆಗೂ ಕೂಡ ಚಳುವಳಿಯನ್ನು ಮುಂದುವರಿಸಿದ್ವಿ. ಸರ್ಕಾರದ ಕೃಷಿ ನಿರ್ದೇಶಕರ ಈಗ ಭರವಸೆ ಏನು ಕಳಪೆ ಬಿತ್ತನೆ ಬೀಜ ಕಂಪನಿಯ ವಿರುದ್ಧ 22 ಕಂಪನಿಗಳ ವಿರುದ್ಧ ನಾವು ಮೊಕದ್ದಮೆಯನ್ನು ದಾಖಲು ಮಾಡ್ತೀವಿ, ಪ್ರಕರಣ ದಾಖಲು ಮಾಡ್ತೀವಿ. ನಾಳೆಯಿಂದ ನಷ್ಟಕ್ಕೊಳಗಾದಂಥ ಬೆಳೆ ಹಾನಿಗೊಳಗಾದಂಥ ರೈತರಿಂದ ಅರ್ಜಿ ಆಹ್ವಾನ ಮಾಡ್ತೀವಿ, ಅರ್ಜಿ ಸ್ವೀಕಾರ ಮಾಡ್ತೀವಿ ನಾಳೆಯಿಂದ. ಇನ್ನೊಂದು ವಾರದೊಳಗಡೆ ನಾವು ಸರ್ಕಾರದ ಜೊತೆ ಮಾತಾಡಿ ಏನೀಗ ಸರ್ಕಾರದ ಸ್ಕೇಲ್ ಆಫ್ ಫೈನಾನ್ಸು ಮೆಕ್ಕೆಜೋಳ ನಷ್ಟಕ್ಕೆ 23,400 ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 4 ಕರಾಳ ಕಾರ್ಮಿಕ ಸಂಹಿತೆಗಳ ಜಾರಿ ನಿಲ್ಲಿಸಲು ಆಗ್ರಹ. ದೇಶಾದ್ಯಂತ ಕಾರ್ಮಿಕರ ಸಾರ್ವತ್ರಿಕ ಮುಷ್ಕರ, ಪ್ರತಿಭಟನಾಕಾರರನ್ನ ಬಂಧಿಸಿ ಬಿಡುಗಡೆ ಮಾಡಿದ ಪೊಲೀಸರು. ಶಿಕ್ಷಣ ತಜ್ಞ, ಸಮಾಜ ಸೇವಕ, ನಿವೃತ್ತ ಶಾಲಾ ತನಿಖಾಧಿಕಾರಿ HM ಗೌಡಯ್ಯರಿಗೆ ನುಡಿ ನಮನ. ಬಡತನವಿದ್ರೂ ಮೇರು ಸಾಧನೆಗೈದ ಆದರ್ಶ ಪುರುಷ, ಶ್ರೀಯುತರ ಸಾಧನೆ ಮೆಚ್ಚುದ ಗಣ್ಯರು. ಸಂಬಳ ಹೆಚ್ಚಿಸಲು ಆಗ್ರಹಿಸಿ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದಿಂದ ಪ್ರತಿಭಟನೆ. ಜಿಲ್ಲಾದ್ಯಂತ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟಿಸಿದ ಅಂಗನವಾಡಿ ಕಾರ್ಯಕರ್ತೆಯರು. ಮೂಲಭೂತ ಸೌಲಭ್ಯಗಳು ಇನ್ನೂ ಈಡೇರಿಲ್ಲ ಎಂದು ಕಾರ್ಯಕರ್ತೆಯರ ಆಕ್ರೋಶ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.